ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬೆಸ್ಟ್ ಇನ್ಸ್ಟಾಂಟ್ ಪರ್ಸನಲ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಆಪ್ ಮುಖಾಂತರ ನೀವು ಇನ್ಸ್ಟಾಂಟ್ ಆಗಿ ಯಾವ ರೀತಿಯಾಗಿ ಪರ್ಸನಲ್ ಲೋನ್ ಅಪ್ರೂವಲ್ ಮಾಡಬಹುದು ಅಂತ ಯಾವ ರೀತಿ ತಗೊಂಡು ಅನ್ನೋದು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಬಹುದು ಸ್ನೇಹಿತರೆ, ಈ ಆಪ್ ಯಾವ ರೀತಿಯಾಗಿದೆ ಅಂತೇಳಿ 3.9 ರೇಟಿಂಗ್ ಇದೆ ಮತ್ತು 5 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ ಸ್ನೇಹಿತರೆ. ಅದೇ ರೀತಿ ಈ ಆಪ್ ಅಲ್ಲಿ ಯಾವ ರೀತಿ ಲೋನ್ ತಗೊಂಡು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ ನ ವಿಸಿಟ್ ಮಾಡೋದು, ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಅದೇ ರೀತಿಯಾಗಿ ಈ ಆಪ್ ಅಲ್ಲಿ ನೀವೇನಾದರೂ ಸಪೋಸ್ ಲೋನ್ ತಗೋತೀರಾ ಅಂದ್ರೆ ಯಾವ್ಯಾವ ರೀತಿ ಟೆನ್ಯೂರ್ ಇರುತ್ತೆ ಮತ್ತು ಯಾವ್ಯಾವ ರೀತಿ ಇಂಟ್ರೆಸ್ಟ್ ರೇಟ್ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಈ ಆಪ್ ಅಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಬಂದ್ಬಿಟ್ಟು 5 ಲಕ್ಷ ರೂಪಾಯಿ ಇರುತ್ತೆ. ಇಂಟ್ರೆಸ್ಟ್ ಚಾರ್ಜಸ್ ಬಂದ್ಬಿಟ್ಟು ನಿಮಗೆ 3,80,540 ರೂಪಾಯಿ ಆಗಿರುತ್ತೆ. ಪ್ರೊಸೆಸಿಂಗ್ ಫೀ ಬಂದ್ಬಿಟ್ಟು ನಿಮಗೆ 5 ಲಕ್ಷ ಇದಕ್ಕೆ 10,000 ರುಪೀಸ್ ಆಗಿರುತ್ತೆ. ಮತ್ತೆ ಡಾಕ್ಯುಮೆಂಟೇಶನ್ ಚಾರ್ಜಸ್ ಬಂದ್ಬಿಟ್ಟು 400 ರೂಪಾಯಿ ಆಗಿರುತ್ತೆ. ಆಮೇಲೆ ಶೆಡ್ಯೂಲ್ ಚಾರ್ಜಸ್ ಬಂದ್ಬಿಟ್ಟು 150 ರೂಪಾಯಿ ಇರುತ್ತೆ. ಟೋಟಲ್ ಕಾಸ್ಟ್ ಆಫ್ ಲೋನ್ ಬಂದ್ಬಿಟ್ಟು ನಿಮ್ಗೆ ಇದರಲ್ಲಿ 8,91,090 ರೂಪಾಯಿ ಇರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಇದಕ್ಕೆ ಲೀಡಿಂಗ್ ಪಾರ್ಟ್ನರ್ಸ್ ಯಾರು ಇದ್ದಾರೆ ಅಂದ್ರೆ ಆಕ್ಸಿಸ್ ಬ್ಯಾಂಕ್ ಇದೆ ಮತ್ತು ಇನ್ಕ್ರೆಡ್ ಫೈನಾನ್ಸ್ ಇದೆ ಮತ್ತು ಕ್ರೇಜಿ ಬಿ ಇದೆ ಮತ್ತು ಸ್ಯಾಲರಿ ಇದೆ ಮತ್ತು ಇಂಡಿಯಾ ಇನ್ಫೋಲೈನ್ ಫೈನಾನ್ಸ್ ಲಿಮಿಟೆಡ್, ಹೀಗೆ ಹಲವಾರು ರೀತಿಯಂತ ಲೀಡಿಂಗ್ ಪಾರ್ಟ್ನರ್ಸ್ ಈ ಆಪ್ಗೆ ಇದ್ದಾರೆ ಸ್ನೇಹಿತರೆ. ಇದೊಂದು RBI ರಿಜಿಸ್ಟರ್ಡ್ ಮತ್ತು NBFC ಆಪ್ ಆಗಿದೆ ಸ್ನೇಹಿತರೆ. ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರೂ ಸೀದಾ ಪ್ಲೇಸ್ಟೋರ್ ಅಲ್ಲಿ ಆಪ್ಗೆ ರಿಡೈರೆಕ್ಟ್ ಆಗ್ತಾರೆ. ಅದಾದ ನಂತರ ಆಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲರೂ ಇನ್ಸ್ಟಾಲ್ ಮಾಡಿದ ನಂತರ ಆಪ್ನ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲರೂ ನಿಮ್ಮ ಮೊಬೈಲ್ ನಂಬರ್ ನ ಕೊಟ್ಕೊಂಡು OTP ನ ವೆರಿಫೈ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಅದಾದ ನಂತರ ನಿಮಗೆ ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ಫ್ರೀ ಆಗಿ ಕ್ರೆಡಿಟ್ ಸ್ಕೋರ್ ನ ಕೂಡ ನೀವು ಇಲ್ಲಿ ಚೆಕ್ ಮಾಡಬಹುದಾಗಿದೆ ಸ್ನೇಹಿತರೆ. ನೋಡಬಹುದು ಸ್ನೇಹಿತರೆ, ಇಲ್ಲಿ ಪರ್ಸನಲ್ ಲೋನ್ ಇದೆ, ಕ್ರೆಡಿಟ್ ಕಾರ್ಡ್ ಇದೆ ಮತ್ತು ಕ್ರೆಡಿಟ್ ರಿಪೋರ್ಟ್ ಇದೆ ಮತ್ತು ಗೋಲ್ಡ್ ಲೋನ್, ಹೀಗೆ ಹಲವಾರು ರೀತಿಯಂತ ಆಪ್ಷನ್ಗಳು ಇಲ್ಲಿ ಸಿಗುತ್ತೆ ಸ್ನೇಹಿತರೆ. ಇದೇ ರೀತಿಯಾಗಿ ನೀವು ಇಲ್ಲಿ ಹಲವಾರು ರೀತಿಯಂತ ಬಿಲ್ಸ್ ಕೂಡ ನೀವು ಇಲ್ಲಿ ಪೇ ಮಾಡಬಹುದಾಗಿದೆ ಸ್ನೇಹಿತರೆ. ಮತ್ತು EMI ಕ್ಯಾಲ್ಕುಲೇಟರ್ ಇದೆ ಮತ್ತು ಯಾವ್ಯಾವ ರೀತಿ EMI ತಗೊಂಡ್ರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಡುತ್ತೆ ಸ್ನೇಹಿತರೆ. ಈಗ ಪರ್ಸನಲ್ ಲೋನ್ ಮೇಲೆ ಕ್ಲಿಕ್ ಮಾಡ್ತೀವಿ ಸ್ನೇಹಿತರೆ. ಲೋನ್ ಯಾವ ರೀತಿ ತಗೊಳ್ಳೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ನೀವು ಇಲ್ಲಿ ಆಸ್ ಪರ್ ಪಾನ್ ಎಲ್ಲಾ ಡೀಟೇಲ್ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನಿಮ್ಮ ಪಾನ್ ನಂಬರ್ ಮತ್ತೆ ಡೇಟ್ ಆಫ್ ಬರ್ತ್, ಎಂಪ್ಲಾಯ್ಮೆಂಟ್ ಟೈಪ್, ಕಂಪನಿ ನೇಮು, ಸ್ಯಾಲರಿ ಮತ್ತೆ ಪಿನ್ ಕೋಡ್ ನ ಎಂಟ್ರಿ ಮಾಡ್ಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರೂ ನೋಡಬಹುದು ಸ್ನೇಹಿತರೆ, ಯುವರ್ ಕ್ರೆಡಿಟ್ ರಿಪೋರ್ಟ್ ಈಸ್ ರೆಡಿ ಅಂತಿದೆ. ಡಿಪೆಂಡ್ ಅಪಾನ್ ಯುವರ್ ಸಿವಿಲ್ ಸ್ಕೋರ್ ಮತ್ತು ರಿಸ್ಕ್ ಪ್ರೊಫೈಲ್ ಮೇಲೆ ನಿಮ್ದು ಲೋನ್ ಎಂಬುದು ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ. ಡಿಪೆಂಡ್ ಅಪಾನ್ ಯುವರ್ ಸಿವಿಲ್ ಸ್ಕೋರ್ ಮೇಲೆ ನಿಮಗೆ ಲೋನ್ ಇಂತಿಷ್ಟು ಅಂತೇಳಿ ಈ ಆಪ್ ಮುಖಾಂತರ ಈಸಿಯಾಗಿ ಸಿಗುತ್ತೆ ಸ್ನೇಹಿತರೆ. ಎಲ್ಲರಿಗೂ ನೋಡಬಹುದು ಸ್ನೇಹಿತರೆ, ನನಗೆ ಯಾವ ರೀತಿಯಾಗಿ ಲೋನ್ ಎಂಬುದು ಸಿಗುತ್ತಾ ಇದೆ ಅಂತ ಹೇಳಿ ನೋಡ್ಕೋಬಹುದು ಸ್ನೇಹಿತರೆ. ಕಂಗ್ರಾಚುಲೇಷನ್, ಯುವರ್ ಎಲಿಜಿಬಲ್ ಫಾರ್ 2 lakh ಲೋನ್ ಅಮೌಂಟ್ ಅಂತಿದೆ. ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ 26% ಮೇಲೆ ಇರುತ್ತೆ ಸ್ನೇಹಿತರೆ. ಸ್ಟಾರ್ಟ್ ನಿಮ್ಗೆ 26% ಮೇಲೆ ಇದೆ. ಅಪ್ರೂವ್ ಆಗಿದೆ ನನಗೆ 2 ಲಕ್ಷ ರೂಪಾಯಿ ಲೋನ್. ಈಗ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿದ್ರೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅವ್ರು ಮಾತ್ರ ಈ ಆಪ್ ಅಲ್ಲಿ ಲೋನ್ ತಗೊಳ್ಳಿ ಸ್ನೇಹಿತರೆ. ಯಾಕಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ರೇಟ್ ಎಂಬುದು ಜಾಸ್ತಿ ಇದೆ, ಅದಕ್ಕೋಸ್ಕರ ಹೇಳೋದು. ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ನಿಮ್ ಡೀಟೇಲ್ ಕೇಳುತ್ತೆ. ಅಂದ್ರೆ ಪಾನು, ಸ್ಯಾಲರಿ ಇದ್ದೀರಾ, ಸ್ಯಾಲರಿ ಇದ್ರೆ 3 ಮಂತ್ ನಿಮಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತು ಸ್ಯಾಲರಿ ಸ್ಲಿಪ್ ಕೇಳುತ್ತೆ. ಅದನ್ನ ನೀವು PDF ರೂಪದಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತೆ ಅದೇ ರೀತಿಯಾಗಿ ನೀವು ಎಲ್ಲಿ ವಾಸವಿದ್ದೀರಾ, ನಿಮ್ದು ರೆಸಿಡೆನ್ಸ್ ಅಡ್ರೆಸ್ ಎಲ್ಲ ಕೇಳುತ್ತೆ. ಅದು ಕೊಟ್ಟ ನಂತರ ಇಮಿಡಿಯೇಟ್ ಆಗಿ ವಿತಿನ್ 5 hours ಅಲ್ಲಿ ಇಮಿಡಿಯೇಟ್ ಆಗಿ ನಿಮಗೆ ಲೋನ್ ಎಂಬುದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಪ್ರೊಸೆಸಿಂಗ್ ಚಾರ್ಜ್ ಕಟ್ ಆಗಿ ಈಸಿಯಾಗಿ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.